ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಫಸ್ಟ್ ಟೈಮ್ ಚಾನೆಲ್ ವೀಕ್ಷಿಸ್ತಿದ್ದೀರಾ ಅಂದ್ರೆ ಈಗಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮಷ್ಟಲ್ಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಈಗ ಆಲ್ರೆಡಿ ಪಿತೃಪಕ್ಷ ಪ್ರಾರಂಭ ಆಗಿರೋದ್ರಿಂದ ಈ ಪ್ರಶ್ನೆಯನ್ನ ನಾನು ನಿಂತ ಮುಂದೆ ಇಡ್ತಾ ಇದ್ದೀನಿ. ಮನೆಯಲ್ಲಿ ತೀರೋಗಿರುವಂಥವ್ರ ವಸ್ತುಗಳನ್ನ ನಾವು ಬಳಸಬಹುದಾ, ಬಳಸಬಾರ್ದ? ಯಾಕಂದ್ರೆ ಅವರ ನೆನಪಿನಲ್ಲಿ ಈಗ ನಾವು ಪಿತೃ ಕಾರ್ಯ ಮಾಡುವಂಥದ್ದು ಆ ಮಾಲೆ ಅಮಾವಾಸ್ಯೆ ದಿನ ಅದು ಸರ್ವೇ ಸಾಮಾನ್ಯ ಪ್ರತಿ ವರ್ಷ ಮಾಡ್ತೀವಿ. ಆದರೆ ಕೆಲವೊಂದು ದುಬಾರಿ ವಸ್ತುಗಳಿರುತ್ತೆ, ಅಥವಾ ಅವರಿದ್ದಾಗ ಯೂಸ್ ಮಾಡ್ತಿದ್ರು, ಅವ್ರ ನೆನಪಿನಲ್ಲಿ ಇಟ್ಕೊಂಡಿದೀವಿ ಅನ್ನೋಂಥದ್ದು, ಅಥವಾ ನಮಗೆ ಬಳಕೆ ಮಾಡೋಕ್ಕೆ ಅವಶ್ಯಕತೆ ಇದೆ ಅನ್ನೋಂಥದ್ರೆ ಬಳಸಬಹುದಾ? ಏನು ಮಾಡಬೇಕಾಗತ್ತೆ ಗುರುಗಳೇ? ಯಾಕಂದ್ರೆ ವಯಸ್ಸಾಗಿರುವಂಥವ್ರು ತಂದೆ ತಾಯಿ ನೆನಪಿಗೆ ಇಟ್ಕೊಂಡಿರ್ತೀವಿ ಕೆಲವೊಂದು, ಇನ್ನು ಕೆಲವೊಂದು ಬಳಸಲೇಬಾರ್ದ ಬಟ್ಟೆಗಳು ದುಬಾರಿ ಇದಾಗಿರುತ್ತೆ ಕೆಲವು ಸರಿ. ಏನ್ ಮಾಡ್ಬೇಕು ಒಟ್ಟಾರೆ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅದೇ ಈಗ ನಾನು ಕೆಲವೊಂದು ಹೇಳಿದರೆ ಎಲ್ಲೋ ಒಂದು ರೀತಿಯಾಗಿ ಅವರ ಮನಸ್ಸಿಗೆ ಧಕ್ಕೆ ತಂದಂಗಾಗುತ್ತೇನೋ. ಅದೇ ಪುರಾಣ ಇದೆಯಲ್ಲ, ಎಂತ ಗರುಡ ಪುರಾಣ ಇದೆಯಲ್ಲ, ಅದು ಬಹಳ ಮಾತಾಡುತ್ತೆ, ಬಹಳ ಕಟ್ಟಪ್ಪಣೆಗಳಾಗಿದೆ. ಅದಕ್ಕೆ ಏನೇನೇನೇನೋ ಹೇಳ್ತಾನಲ್ಲ, ಕುಂಬಿ ಪಾಕಂ, ಬಹಳ ಮಾತಾಡುತ್ತೆ ಅದು. ಪ್ರಧಾನವಾಗಿ ಒಂದಷ್ಟು ತೆಗೆದುಕೊಳ್ಳೋಣ, ತುಂಬ ಅಲ್ಲ ಅಂದರೂ ಕೂಡ ಒಂದಷ್ಟಾದರೂ ತೆಗೆದುಕೊಳ್ಳೋಣ. ಯಾವುದು ಅಂದರೆ ಮರಣ ಶೌಚ, ಆಮೇಲೆ ಮರಣವನ್ನಪ್ಪಿದ ಯಾರು ಮರಣವಾಗಿರುತ್ತಾರೋ ಆ ಸಂದರ್ಭದಲ್ಲಿ ಬಹುಶಃ ಕಾಯಿಲೆಯಿಂದ ನರಳಿ ಒಂದಷ್ಟು ಜನ ಹೋಗಿರುತ್ತಾರೆ. ನನಗೆ ಮೋಸ್ಟ್ಲಿ ನಾಯಿಸಿಲ್ವೇನೋ, ಆ ಒಂದು ತಿಂಗಳಿಂದ ಏನು ಆಲೋಚನೆ ಮಾಡಿರುತ್ತಾರೋ ಅವರ ವಸ್ತುಗಳು ಆ ದೇಹಕ್ಕೆ ಆ ಆತ್ಮ ಸಾಕ್ಷೀಭೂತವಾಗಿರುವಂಥದ್ದು ಇರುತ್ತೆ. ಇನ್ನು ನಾನೊಂದು ಮೂರನ್ನು ಎಚ್ಚರಿಸಿ ಗಮನ ಕೊಟ್ಟು ಮಾತಾಡೋದಾದರೆ, ಆ ಸಂದರ್ಭದಲ್ಲಿ ಅವರು ಬಳಸಿರುವಂಥದ್ದು ವಸ್ತ್ರಗಳನ್ನು ವರ್ಜ ಮಾಡೋ ಅಂತ ಹೇಳ್ತಾನೆ. ಅದು ಯಾರಾದರೂ ಆಗಿರಲಿ, ತಂದೆ ಆಗಿರಲಿ, ತಾಯಿ ಆಗಿರಲಿ, ಅವರ ಧರಿಸಿರುವ ವಸ್ತ್ರಗಳು, ಅವರು ಬಳಕೆ ಮಾಡಿದ ವಸ್ತ್ರಗಳನ್ನು ವರ್ಜ ಮಾಡು, ಧರಿಸಬೇಡ ಮನೆಯಲ್ಲಿ ಅಂತ ಹೇಳ್ತಾನೆ. ಯಾಕಂದ್ರೆ ಆ ಆತ್ಮ ಅವರ ಜೊತೆ ಸಹಕರಿಸಿದ್ದು ಎಕ್ಸ್ಪೈರಿ ಡೇಟ್ಗೆ ಹತ್ರ ಇದ್ದೆಲ್ಲ ಅವರ ಆಲೋಚನೆಗಳಿರ್ತವೆ ಅದರಲ್ಲಿ ಅಂತ ಹೇಳ್ತಾನೆ. ಎರಡನೆಯದು ವಾಚ್, ಗಡಿಯಾರವನ್ನ ಯಾವುದೇ ಕಾರಣಕ್ಕೂ ಬಳಸಬೇಡ ಅಂತ ಹೇಳ್ತಾನೆ. ವಸ್ತ್ರ ನೀವು ಒಂದೆರಡು, ಅವರ ಹಾಸಿಗೆನೋ ಒಂದೆರಡು ಕೊಟ್ಟು, ಇನ್ನು ಸ್ವಲ್ಪ ಕಾಸ್ಟ್ಲಿ ಏನಾಯ್ತು ನೀವು ಇಟ್ಕೊಂಡಿರ್ತೀವಿ, ಸ್ವಲ್ಪ ಸಮ ಜಾಸ್ತಿ ಕೊಡ್ತಾನಲ್ಲಿ, ಒಂದಷ್ಟು ವಸ್ತ್ರಗಳನ್ನ ಕೊಡ್ತೀರಿ. ಇನ್ನು ಮೂರನೇದು ಮೇಜರ್ ಆಗಿ ಬಂಗಾರ, ಒಂದು ಉಂಗುರ ಆಗಿರ್ಬೋದು, ಅಥವಾ ಇವೆಲ್ಲ ಕಾಸ್ಟ್ಲಿನೇ ನೀವು ಹೇಳೋದು. ಇದನ್ನ ಕೊಡಕ್ ಮನಸ್ಸಿಗೆ ಬರಲ್ಲ. ಎಂತ ಮಾಡುತ್ತಾಯಿ, ನಮ್ಮಮ್ಮ ಪ್ರೀತಿಯಿಂದ ನನಗೆ ಇಟ್ಟೋಗಿರೋದು, ಕೊಟ್ಟೋಗಿರೋದು, ಈ ಗುರುಗಳು ದಾನ ಮಾಡಕ್ ಹೇಳ್ತಾವ್ರೆ, ಏನ್ ಕತೆ ಇದು? ಎಂತ ಮಾಡೋದು ಈಗ ಅವ್ರಿಗೆ? ಆದ್ರೂ ಹೇಳ್ತಾನೆ ಬಳಸಬೇಡ ಅಂತ, ಶಾಸ್ತ್ರದಲ್ಲಿ ಹೇಳ್ತಾನೆ ಬಳಸಬೇಡ. ಬಂಗಾರನೂ ಬಳಸೋ ಹಾಗಿಲ್ಲ. ಅದೇ ಹೇಳ್ತೀನಲ್ಲ, ವಸ್ತ್ರ, ಆಭರಣ, ಮತ್ತೆ ಅವರ ಸಮಯ ನಿರ್ಧಾರ ಮಾಡಿದ್ ಯಾವ ವಸ್ತು, ಗಡಿಯಾರವೇ. ಹೌದು. ಅದಕ್ಕಾಗಿ ಈ ಮೂರು ವಸ್ತುಗಳನ್ನು ವರ್ಜ ಮಾಡು ಅಂತ ಹೇಳ್ತಾನೆ. ಆಮೇಲೆ ಇನ್ನೂ ಒಂದು ಹೇಳ್ತಾನೆ, ಅವರ ಮನೆಯಲ್ಲಿ ಫೋಟೋಗಳು ಅವ್ರದ್ದು ಹೆಚ್ಚಿಗೆ ಇರಬಾರ್ದು. ಯಾವುದೋ ಒಂದು ದಕ್ಷಿಣ ದಿಕ್ಕಿಗೆ ಇರುವಂಥದ್ದು ಒಂದು ಬಿಟ್ಟರೆ ಇನ್ನು ಹೆಚ್ಚಿಗೆ ಇರಬಾರ್ದು. ನಾನು ತುಂಬ ಪ್ರೀತಿ, ನಮ್ಮ ಅಪ್ಪ ಅಂದ್ರೆ ಅಮ್ಮ ಅಂದ್ರೆ ಇಟ್ಕೊಳ್ತೀನಿ ಅಪ್ಪ ಅಂದ್ರೆ ಎಂತ ಮಾಡೋದು ಅವ್ರನ್ನ? ಈಗ ನಾವು ಮನಸ್ಸಿಗೆ ಧಕ್ಕೆ ಆಗತ್ತೆ ನಾನು ಮಾತಾಡಿದ್ರೆ ಈಗ. ಅದಕ್ಕೆ ಯಾರ ಮನಸ್ಸಿಗೂ ನೋಯಿಸಬಾರದು ಅನ್ನೋ ಥರ ಇತ್ತು ಅಂತಂದ್ರೆ ನಾನು ಕೆಲವು ಖಡಕ್ಕಾಗಿ ಹೇಳ್ತೇನೆ, ಹೇಳಿ ಬಿಟ್ಟಂತೂ ಇರುತ್ತೆ. ಇಲ್ಲಿ ಹೀಗೆ ಹೇಳ್ತಾನೆ, ಏನು ಶಾಸ್ತ್ರ ಮಾತಾಡತ್ತೆ ಅಂದರೆ ಎಂಥವು ನಮ್ಮನ್ನ ಏನಕ್ಕೆ ನೋಡೋದು ಏನಾಗುತ್ತೆ ಅಂತಂದ್ರೆ, ನೀವೀಗ ಮನೆಯಲ್ಲಿ ಪೂರ್ವ ದಿಕ್ಕಿಗೆ ತಿರುಗ್ಕೊಂಡು ಅಡುಗೆ ಮಾಡ್ತಾ ಇದ್ದೀರಿ, ಸ್ಟವ್ ಇದೆ, ಪೂರ್ವ ದಿಕ್ಕಿಗೆ ತಿರುಗಿ ಅಡುಗೆ ಮಾಡ್ತಾ ಇದ್ದೀರಿ. ನೀವು ಅಪ್ಪಿ ತಪ್ಪಿ ಏನಾದರೂ ಅಡುಗೆ ಪಾತ್ರೆ ನಿಮ್ಮ ಬಲಗೈ ಕಡೆ ಇಟ್ಟುಬಿಟ್ರೆ ಆ ಅನ್ನ ಅಥವಾ ನೀವು ಆ ಮಾಡಿರ್ತಕ್ಕಂಥ ಏನು ಭಕ್ಷ್ಯವೋ ಅದು ಮತ್ತೆ ದೇವರಿಗೆ ಯೋಗ್ಯವೇ ಆಗಲ್ಲ, ಅದು ಪ್ರಸಾದಕ್ಕೆ ಯೋಗ್ಯವೇ ಆಗಲ್ಲ. ಈಗೆಲ್ಲ ಶಾಸ್ತ್ರ ಹೇಳಿದೆ, ಏನು ಮಾಡೋದು? ಯಾಕಂದರೆ ನೋಡಿ, ನೀವು ನಿಂತಿರೋದು ಏನಿದೆಯೋ ಆ ಒಂದು ಪೂರ್ವ ದಿಕ್ಕಿಗೆ ಅಡುಗೆ ಮಾಡೋವಂಥದ್ದು ಸ್ಟವ್ ಹತ್ರ ನಿಮ್ಮ ಲೆಫ್ಟ್ ಸೈಡ್ ಬರುತ್ತಲ್ಲ,
ಅದು ನಾರ್ತ್ ಆಗಿರುತ್ತೆ, ನಿಮ್ಮ ರೈಟ್ ಸೈಡ್ ಬರೋದು ಸೌತ್ ಆಗಿರುತ್ತೆ, ದಕ್ಷಿಣ ದಿಕ್ಕು ಅದು ಪಿತೃದೇವತೆಗಳ ದಿಕ್ಕಾಗಿರುತ್ತೆ. ಅವ್ರಿಗೆ ಆ ಊಟ ಸಲ್ಲದಂಗೆ. ದೇವತೆಗಳಿಗೆ ಸಲ್ಲಬೇಕಾದ್ರೆ ಮೊದಲು ದೇವತೆಗಳಿಗೆ ಅರ್ಪಣೆ ಮಾಡಿ ಮತ್ತೆ ನೀವು ಪಿತೃದೇವತೆಗಳಿಗೆ ಕೊಡಬಹುದು. ಪಿತೃದೇವತೆಗಳು ಭುಜಿಸಿರ್ತಕ್ಕಂತಹ ಪಿತೃದೇವತೆಗಳ ದಿಕ್ಕಲ್ಲಿಟ್ಟಿರ್ತಕ್ಕಂತಹದನ್ನ ಯಾವುದೇ ಕಾರಣಕ್ಕೂ ದೇವತೆಗಳು ಬಳಸಲ್ಲ. ನೀವು ಅಪ್ಪಿತಪ್ಪಿ ಆಮೇಲೆ ಸ್ವಲ್ಪ ಸಕ್ಕರೆ ತಗೊಬರೋದು, ಅದಕ್ಕೆ ಬೆಲ್ಲ ಹಾಕೋದು, ಮತ್ತೆ ಪೊಂಗಲ್ ಮಾಡೋದು ದೇವರು ಇಟ್ಟರು ಪ್ರಯೋಜನವೇ ಬಾರದು ಅಂದ್ರೆ ಹೀಗೆ ಹೇಳ್ತಾನೆ ಶಾಸ್ತ್ರ. ಇಷ್ಟು ಮಾತಾಡುತ್ತೆ. ಅದೇ ಹೇಗೆ ಇವೆಲ್ಲ ನಾವು ನಂಬೋದು ತಗೊಳ್ಳೋದು ಅಂತಂದ್ರೆ, ಈಗ ನೋಡಿ, ನೀವೊಂದು ಗಾಡಿ ತಗೊಂಡು ಆಚೆ ಹೋಗಿದ್ದೀರಿ. ಈಗ ಮೊನ್ನೆ ನಮ್ಮ ಹುಡುಗ ಗಾಡಿ ತಗೊಂಡು ಹೋಗಿದ್ದಾನೆ, 1 ತಿಂಗಳಿಂದ ಹೊರಟಾಡ್ಕೊಂಡು ಬಂದಿದ್ದಾನೆ, ಯಾವುದೋ ಹೆಲ್ಮೆಟ್ ಇಲ್ಲ ಅಂತೇಳಿ ಪೊಲೀಸರು ಹಿಡ್ಕೊಂಡಿದ್ದಾರೆ. ಮತ್ತೆ ನನಗೆ ಕರೆ ಮಾಡಿದಾಗ ನಾನು ಮಾತಾಡಿದೆ, ಸರಿ ಏನು ಅಂತೇಳಿ, ಅವ್ನು ಹೆಲ್ಮೆಟ್ ಹಾಕಿಲ್ಲ. ಸರಿ, ಹೆಲ್ಮೆಟ್ ಆಗಿಲ್ಲ ಅಷ್ಟಕ್ಕೆ ಪರವಾಗಿಲ್ಲ, ಆದರೆ 2 ತಿಂಗಳಿಂದ ಆ ಏರಿಯಾದಲ್ಲಿ ಸಿಗ್ನಲ್ ಜಂಪ್ ಮಾಡಿರೋದು ಕೂಡ ತೋರಿಸ್ತಾವ. ಇಷ್ಟಿದೆ ಗುರುಗಳೇ ಈ ಸಿಗ್ನಲ್. ಅದೀಗ ಫೋಟೋ ಸಮೇತ ತೋರಿಸುತ್ತೆ. ಹೌದು ಅಲ್ವಾ? ಹೌದು. ಅದು ಕಲರ್ ಫೋಟೋ, ಗಾಡಿ ನಂಬರ್, ಯಾರು ಎಲ್ಲ ಸಿಗುತ್ತೆ. 2 ತಿಂಗಳಿಂದ ನೀವು ಯಾರು ನೋಡಿಲ್ಲ ಬಿಡು ಅಂತೇಳಿ ಸಿಗ್ನಲ್ ಜಂಪ್ ಮಾಡಿದ್ರೆ ಫೋಟೋ ಕೂಡ ನಿಮ್ಗೆ ಸಿಗುತ್ತೆ ಅಂತಂದ್ರೆ, ಇನ್ನು ನಮಗೆ ಪೂರ್ವಿಕರು ಅವತ್ತು ಮಾಡಿರೋದು ಈ ಫೋಟೋ ಕೂಡ ಸಿಗುತ್ತೆ. ಅಡಿಗೆ ಮನೇಲಿ ರೈಟ್ ಇಟ್ರಾ ಲೆಫ್ಟ್ ಇಟ್ರಾ ಇದು ಸಿಗುತ್ತೆ. ಅದಕ್ಕೆ ಹೆಜ್ಜೆ ಹೆಜ್ಜೆಗೂ ಇದೆ. ಅದಕ್ಕೆ ಇದನ್ನೆಲ್ಲ ಕೂಡ ಏನು ಗೊತ್ತಾ, ಒಂದು ಶಿಸ್ತುಬದ್ಧವಾಗಿ ಕ್ರಮವಾಗಿ ಬಂದಿರತಕ್ಕಂಥದ್ದು. ಸ್ಕೂಲಲ್ಲಿ ನಮಗೆ ಈ ಒಂದು ಪೀರಿಯಡಲ್ಲಿ ಇಂಥ ಸಬ್ಜೆಕ್ಟ್ ಅಂತ ಹೇಳಿರ್ತಾರಲ್ಲ, ಹಾಗೆ ಎಲ್ಲದರಲ್ಲೂ ಕೂಡ ಜೀವಮಾನ ಪರ್ಯಂತ ಡಿಸಿಪ್ಲಿನ್ ಅನ್ನೋದು ಇಲ್ಲೊಂದು ಹಾಕೊಂಡ್ಬಿಡ್ಬೇಕು. ನಾವು ಎಷ್ಟೊತ್ತಿಗೆ ಮಲಗಬೇಕು, ಎಷ್ಟೊತ್ತಿಗೆ ಎದ್ದೇಳಬೇಕು, ಎಷ್ಟೋ ತನಕ ನಮ್ಮ ಮೊಬೈಲ್ ತೀಡ್ತಿರ್ಬೇಕು ಹಿಂಗೆ, ಆಮೇಲೆ ಬೆಳಗ್ಗೆ 9 ಗಂಟೆಗೆ ಎದ್ದೇಳಬೇಕು, ಇವೆಲ್ಲ ಇರಬೇಕು ನಮ್ಮ ಹತ್ರ. 9-10 ಗಂಟೆಗೆ ಎದ್ದೇಳಬೇಕು, 11 ಕಾಲಿಗೆ ಬ್ರಷ್ ಮಾಡಬೇಕು, 12:88 ನಿಮಿಷಕ್ಕೆ ಊಟ ಮಾಡಬೇಕು, ತಿಂಡಿ ಮಾಡಬೇಕು. ನಾನು 12:88 ನಿಮಿಷ ಬೇರೆ ಅಂತ ಹೇಳ್ತಾ ಇದ್ದೀನಿ, 1 ಗಂಟೆ ಅಂತ ಹೇಳಿಲ್ಲ. ಈ ತಪ್ಪುಗಳು ಮಾಡೋರಿಗೆ ಇವೆಲ್ಲ ಏನು ಅರ್ಥ ಮಾಡಿಸ್ಬೇಕು ಅರ್ಥ ಆಗಲ್ಲ. ಅದಕ್ಕೆ ನಾನು ಗಂಟೆಗಳ ನಿಮಿಷಗಳು ಯಾರಿಗಾದ್ರೂ ಮಾತಾಡಬೇಕಾದ್ರೆ ಅದೊಂದು ಕೋಡ್ವರ್ಡ್ ಇತ್ತು ಹೇಳಿರ್ತೀನಿ, ಇವರು ಈ ತಪ್ಪು ಮಾಡೋರು ಹೀಗೆ ಅಂತ ಹೇಳಿ ಅದು ಅರ್ಥ ಮಾಡ್ಕೊಳ್ಳಿ ಅಂತ. ಯಾರು ಅರ್ಥ ಮಾಡ್ಕೊಳ್ತಾರೋ ಗೊತ್ತಿಲ್ಲ. ಒಟ್ಟಾರೆ ಈ ಮರಣ ಹೊಂದಿದ ಹೊರತು ಈ ವಸ್ತುಗಳು ಮನೇಲಿರುವುದು ಅಷ್ಟೊಂದು ಶ್ರೇಷ್ಠವಲ್ಲ. ಇನ್ನೂ ಒಂದು ಮಾತು, ಆಭರಣ ಇದೆಯಲ್ಲ, ಅದನ್ನು ಬೇಕಾದ್ರೆ ಬೇರೆ ರೂಪದಲ್ಲಿ ಕರಗಿಸ್ಬಿಟ್ಟು ನೂತನ ಆಭರಣ ಮಾಡಿ ಧರಿಸಬಹುದು ಅಂತ ಹೇಳ್ತಾನೆ. ಅದಕ್ಕೆ ಒಂದಷ್ಟು ಎಕ್ಸ್ಕ್ಯೂಸ್ ಕೊಡ್ತಾನೆ. ಸಾಧ್ಯ ಆದಷ್ಟು ದಾನ ಮಾಡು ಅಂತ ಹೇಳ್ತಾನೆ. ಬಂಗಾರ ಈಗ ದಾನ ಮಾಡಕ್ಕಾಗಲ್ಲ, ಅದರಿಂದ ಕರಗಿಸ್ತು. ಅಲ್ಲ, ಏನು ಗೊತ್ತಾ, ಬಂಗಾರ ದಾನ ಮಾಡಿದ್ರೆ 100ಕ್ಕೆ 100 ಮತ್ತು ಬೆಳಿತಾರ. ಈ 1 ವರ್ಷದಲ್ಲಿ ಅದು ಸಂತೋಷ ಖುಷಿಯಿಂದ ಬಂಗಾರವನ್ನ ದಾನ ಮಾಡ್ತಾರೆ ಅಂತಂದ್ರೆ, ಇವರು ಇದೇ ಡೇಟು ಅಥವಾ ಅವ್ರಿಗೆ ಸಂಬಂಧಪಟ್ಟ ಒಳ್ಳೆ ನಕ್ಷತ್ರ, ಈಗ ಗುರು ಪುಷ್ಯಾರ್ಕ ಯೋಗ ಇದೆ ಅನ್ಕೊಳ್ಳಿ, ಆ ಗುರು ಪುಷ್ಯಾರ್ಕದ ಯೋಗದ ದಿವಸ ಬಂಗಾರವನ್ನು ದಾನ ಮಾಡ್ತೀರಂತಂದ್ರೆ ಆಶ್ಚರ್ಯ ಆಗತ್ತೆ. ಮತ್ತೊಬ್ಬರು 15 ದಿನದ ಒಳಗಡೆ, ಗೊತ್ತಿಲ್ಲ ನಿಮ್ದು ಯಾವುದೋ ದೊಡ್ಡ ಕೆಲಸ ಆಗುತ್ತಲ್ಲ ರೀ, ಈ ಸಣ್ಣದು ಗೋಲ್ಡ್ ಕೊಟ್ಟಿದ್ದು ದೊಡ್ಡದನ್ನೇ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಷ್ಟೆಲ್ಲ ಹೇಳ್ತಾರೆ. ಇನ್ನು ವರ್ಷದ ಒಳಗಡೆ ಬರ್ತಕ್ಕಂತಹ ಗುರು ಪುಷ್ಯಾರ್ಕಗಳಲ್ಲಿ ಅದ್ಭುತಗಳನ್ನು ಪಡ್ಕೊಂಡು ಬಿಡ್ತೀರಿ. ದಾನಕ್ಕೆ ಅಷ್ಟು ಮಹತ್ವ ಕೊಟ್ಟಿದ್ದಾನೆ. ದಾನ ಅಂತಂದ್ರೆ ಪ್ರಧಾನವಾಗಿರುವಂಥ ನಿಮ್ಮ ಕೆಲಸ ಯಾವುದಿದೆಯೋ ಅದು ಯಕ್ಕಶ್ಚಿತ್ ಆಗಿಯೇ ತಿರಬೇಕು, ಬರೆದಿಟ್ಕೊಳ್ಳಿ. ಇನ್ನು ಇವು ಯಾವ್ಯಾವ ನಾವು ಇಟ್ಕೊಂಡು ಏನು ಪಡ್ಕೊಳ್ತೀವಿ? ದಾನ ಮಾಡೋದ್ರಿಂದ ಮತ್ತು ಪಡ್ಕೊಳ್ತೀವಿ, ಅದರ ಅವಶ್ಯಕತೆ ಇವತ್ತುವರೆಗೆ. ಖಂಡಿತ ಗುರುಗಳು, ಎಲ್ಲೋ ಒಂದು ಕಡೆ ಮರಣ ಹೊಂದಿರೋರ ವಸ್ತುಗಳನ್ನ ನಾವು ಮನೆಯಲ್ಲಿ ಇಟ್ಕೊಳ್ಳುವಂಥದ್ದು ಸೂಕ್ತ ಅಲ್ಲ. ಇದರಲ್ಲೂ ವಿಶೇಷವಾಗಿ ಈ ವಾಚ್ ಅನ್ನುವಂಥದ್ದು ಮಾತ್ರ ನಾವು ಯೂಸ್ ಮಾಡಲೇಬಾರ್ದು. ಇನ್ನು ಹೆಚ್ಚು ಅವರ ಫೋಟೋಗಳು ಕೂಡ ಇರುವಂಥದ್ದು ಸೂಕ್ತ ಅಲ್ಲ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಕೆಲವೊಂದು ಎಕ್ಸ್ಕ್ಯೂಸಸ್ ಏನೇನಿದೆ ಅದನ್ನ ನಾವು ಹೇಗೆ ಯೂಸ್ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ರ. ಇದು ಪಿತೃಪಕ್ಷದ ಮಾಸ ಆಗಿರೋದ್ರಿಂದ ಬಹುಶಃ ಈ ವಿಚಾರ ಎಲ್ರಿಗೂ ಇಷ್ಟ ಆಗತ್ತೆ ಅಂತ ನಾನು ಭಾವಿಸ್ತೀನಿ. ಇಷ್ಟೆಲ್ಲ ಮಾಹಿತಿ ನೀವು ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಗುರುಗಳೇ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ವಿಡಿಯೋವನ್ನ ಮುಗಿಸುವಂತಹ ಸಮಯ ಆಗಿದೆ. ಮತ್ತೊಂದು ಹೊಸ ವಿಚಾರದೊಂದಿಗೆ ತಮ್ಮನ್ನ ಭೇಟಿ ಮಾಡ್ತೀನಿ. ನಮಸ್ಕಾರ.